ನಿರೀಕ್ಷೆಗೂ ಮೀರಿ ಕಾಂಗ್ರೆಸ್ಗೆ ಈ ಬಾರಿ ಜಯ ಸಿಕ್ಕಿದೆ ಅಂತ ಅನ್ಸುತ್ತೆ. ಮೊದಲ ರಿಯಾಕ್ಷನ್ ಏನು ಸರ್? ಖುಷಿ ಇದೆ. 3 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಎಲ್ಲ ಕಾಂಗ್ರೆಸ್ ನಾಯಕರುಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಎಲ್ಲದಕ್ಕಿಂತ ಹೆಚ್ಚು ಕಾರ್ಯಕರ್ತರು ಗೆಲುವು. ಇದು ಸರ್ಕಾರದ ಗೆಲುವು, ಸರ್ಕಾರದ ಗ್ಯಾರಂಟಿಯ ಗೆಲುವು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಡವರ ಗೆಲುವಾಗಿದೆ ಅಂತ ನನ್ನ ಅಭಿಪ್ರಾಯದಲ್ಲಿ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಎಸ್ಪೆಷಲಿ ನಿಮ್ಮ ಸಣ್ಣೂರು ಕ್ಷೇತ್ರದಲ್ಲಿ ಈ ಸರಿ ಜಿದ್ದಿನ ಫೈಟ್ ಆಗಿತ್ತು. ಬಿಜೆಪಿ ಈ ಕ್ಷೇತ್ರವನ್ನು ಕಸಿದುಕೊಳ್ಬೇಕು ಅಂತ ಪ್ಲಾನ್ ನಡೆಸಿತ್ತು. ನಮ್ಮ ಪರಿಶ್ರಮ ಮತ್ತು ನಿಮ್ಮ ಪಕ್ಷದ ಪರಿಶ್ರಮ ಈ ಬಾರಿ ಮತ್ತೆ ಮುಂದುವರೆದಿದೆ. 7ನೇ ಸರಿ ನಾವು ಕಂಟಿನ್ಯೂಸ್ ಗೆಲ್ತಾರೆ ಸೊಂಡೂರಿನಲ್ಲಿ. ನಾನು 2004ನಲ್ಲಿ ಗೆದ್ದೆ. ತುಕಾರಾಮ್ 4 ಬಾರಿ ಗೆದ್ದರು. ತಿರ್ಗಾ ಪಾರ್ಲಿಮೆಂಟ್ ಮೆಂಬರ್ ಆದರು. ಈಗ ಅವ್ರ ವೈಫ್. ಸೊ ಈ ಒಂದು ನಮಗೆ ಸ್ವಲ್ಪ ಇನಿಷಿಯಲಿ ನಮಗೆ ಹಿಕಪ್ಸ್ ಇತ್ತು. ಬಟ್ ಅದನ್ನೆಲ್ಲ ಹೋಗಿ ನಾವು ಸರಿ ಮಾಡಿದ್ರ ಜೊತೆಗೆ ಎಲ್ಲ ಪಕ್ಷದ ಮುಖಂಡರುಗಳು ಬಂದು ನಮಗೆ ವಾತಾವರಣ ಬದಲಿ ಮಾಡಲಿಕ್ಕೆ ಭಾಳ ಅನುಕೂಲ ಮಾಡಿದ್ರು. ಜನರು ಯಾವಾಗಲೂ ಸ್ಪಂದಿಸಿದ್ದಾರೆ, ನಮ್ಮ ಕಾರ್ಯಕ್ರಮಗಳಿಗೆ, ನಮ್ಮ ಅಪ್ರೋಚಿಗೆ ಸ್ಪಂದಿಸಿದ್ದಾರೆ. ಈ ಬಾರಿ ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ. ತಮ್ಮ ಮುಖಾಂತರ ವಿಶೇಷವಾಗಿ ಸೊಂಡೂರು ತಾಲೂಕಿನ ಜನತೆಗೆ, ಶಿಗ್ಗಾಂವ್ ಹಾಗೂ ನಮ್ಮ ಚನ್ನಪಟ್ಟಣದ ಎಲ್ಲ ಮತದಾರರಿಗೆ ನನ್ನ ವೈಯಕ್ತಿಕವಾಗಿ, ನಮ್ಮ ಪಕ್ಷದ ಪರವಾಗಿ ಅವರಿಗೆ ನಾನು ಅಭಿನಂದನೆ ಹಾಗೂ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ವಿಪಕ್ಷ ನಾಯಕರಿಗೆ ಏನು ಹೇಳ್ತಿದೆ ಅಂತಂದ್ರೆ, ಸರ್ಕಾರ ತನ್ನ ಅಧಿಕಾರ ಬಲ, ಆಡಳಿತ ಬಲ ಮತ್ತು ಹಣಬಲ, ತೋಳ್ಬಲ ಎಲ್ಲವನ್ನ ಬಳಸ್ಕೊಂಡು ಈ ಬಾರಿ ಉಪಚುನಾವಣೆ ಗೆದ್ದಿದೆ. ಅವರ ನೈತಿಕತೆ ಗೆಲುವಲ್ಲ ಅಂತ ಹೇಳ್ತಿದ್ದಾರೆ. ಈಗ ಸಾಧಾರಣವಾಗಿ ರಾಜಕೀಯ ಟೀಕೆಗಳಿದ್ದೇನೆ ಹೊಸದಲ್ಲ. ನಾವು ಇದ್ದಾಗ ಅಪೋಸಿಷನ್ಗೆ ಇದನ್ನೇ ಹೇಳ್ತೀವಿ, ಅವರ ನಮಗೆ. ಬಟ್ ಲಾರ್ಜ್ಲಿ, ಫ್ರ್ಯಾಂಕ್ಲಿ, ಆನೆಸ್ಟ್ಲಿ ನೀವು ಬೇಕಾದ್ರೆ ನಮ್ಮ ಭಾಷಣದಲ್ಲಿ ಚೆಕ್ ಮಾಡಿ ನೋಡಿ. ವಿ ಓನ್ಲಿ ಸ್ಪೋಕ್ ಅಬೌಟ್ ದ ಪ್ರೋಗ್ರಾಮ್ಸ್. ನಾವೆಲ್ಲ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ನಾವೆಲ್ಲರೂ ಕೇವಲ ಪ್ರೋಗ್ರಾಮ್ಸ್ ಬಗ್ಗೆನೇ ಮಾತನಾಡಿದ್ವಿ. ಅವರು ಕ್ರಿಟಿಸೈಸ್ ಮಾಡಬಹುದು. ಸೊ ಪ್ರೋಗ್ರಾಮ್ಸ್ ಜನರಿಗೆ ರೀಚ್ ಆಗಿದೆ. ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆಬ್ವಿಯಸ್ಲಿ ಆಡಳಿತ ಇದ್ದ ಸಂದರ್ಭದಲ್ಲಿ ಯಾವಾಗಲೂ ರೂಲಿಂಗ್ ಗೌರ್ಮೆಂಟಿಗೆ ಫೇವರ್ ಮಾಡ್ತಕ್ಕಂಥದ್ದು ಇವಾಗಲೂ ಹಿನ್ನೆಲೆಯಿಂದಲೂ ಇದೆ. ಸೊ ದಟ್ ಇಸ್ ಆಲ್ಸೋ ಗುಡ್ ಅಡ್ವಾಂಟೇಜಸ್. ಬಟ್ ಆದರೆ ಈ ತೋಳು ಬಲ, ದುಡ್ಡು ಬಲ, ಹಣ ಬಲ ಅನ್ನೋದು ಇದು ಕಾಮನ್ ಆಗಿ ಹೇಳ್ತಕ್ಕಂಥದ್ದು. ಸೊ ಅದಕ್ಕೆ ನಾನು ಜಾಸ್ತಿ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬಹುದಿಲ್ಲ. ಗೆಲುವಿರ್ತಕ್ಕಂಥದ್ದು ಕಾರ್ಯಕ್ರಮ. ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಜನ ಒಪ್ಪಿದ್ದಾರೆ ಮತ್ತು ನಮ್ಮನ್ನು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಸರ್, ಈ ಬಾರಿ ನಿಮ್ಗೆ ವಿಶೇಷ ಅಂತಂದ್ರೆ ಈ ಒಪ್ಪ ಪ್ರಕರಣ ಇರ್ಬೋದು, ಅಥವಾ ವಾಲ್ಮೀಕಿ ಪ್ರಕರಣ ಇರ್ಬೋದು, ಮುಡಾ ಪ್ರಕರಣ ಇರ್ಬೋದು, ಮತ್ತು ನಿಮ್ಮ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳನ್ನ ಸಮರ್ಪಕವಾಗಿ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅಂತ ಎಲ್ಲ ಆರೋಪಗಳ ನಡುವೆ ಗೆದ್ದಿರುವಂಥದ್ದು. ಇಟ್ಸ್ ಅ ರಿಯಲಿ ಮ್ಯಾಜಿಕ್ ಆರ್ ರಿಯಲಿ ಇವ್ರ ಎಫರ್ಟ್ ಅಲ್ಲ. ಒಂದು ಎಫರ್ಟ್ ವರ್ಕೌಟ್ ಆಗಿದೆ, ಮ್ಯಾಜಿಕ್ ವರ್ಕೌಟ್ ಆಗಿದೆ, ಎಲ್ಲಕ್ಕಿಂತ ಜಾಸ್ತಿಯಾಗಿ ನಮ್ಮ ಪ್ರೋಗ್ರಾಮ್ಸ್ಗಳು ವರ್ಕೌಟ್ ಆಗಿದೆ. ವಫ್ಕ್ ಏನಿದೆಯಲ್ಲ ಅದು ಯಾವತ್ತೂ ಕಾಮನ್ ಮ್ಯಾನ್ ಇಶ್ಯೂ ಇರಲಿಲ್ಲ. ನೀವು ನೋಡಿ, ಯಾಕಂದರೆ ನಾವು ಅನಲೈಸ್ ಮಾಡಿದ ಸಂದರ್ಭದಲ್ಲಿ ವಫ್ಕ್ ಯಾರಿಗೆ ಅನಾನುಕೂಲ ಆಗಿದೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಿ ನೋಡಿದಾಗ ಇಟ್ ವಾಸ್ ಅ ಪೊಲಿಟಿಸೈಸ್ ಅಷ್ಟೇ. ಈಗ ಹೇಳಿದಾಗೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 1000 ಜನಕ್ಕೆ ನಾನು ಅನಾನುಕೂಲ ಆಗಿ ಆ ಥರ ನೋಟಿಸ್ಗಳು ಎಲ್ಲರಿಗೂ ಹೋಗಿದ್ರೆ ಅವರಿಗೆ ಆತಂಕದಲ್ಲಿದ್ದರೆ ನೀವು ಹೇಳಿದಂಗೆ ಜನ ನಮ್ಮ ವಿರುದ್ಧವಾಗಿ ಓಟ್ ಹಾಕ್ತಕ್ಕಂಥದ್ದು. ಕೆಲವು ನೋಟಿಸ್ಗಳು ಆಗಿರ್ತಕ್ಕಂಥದ್ದು ಎಲ್ಲ ಸರ್ಕಾರದಲ್ಲಿ ನೋಟಿಸ್ ಆಗಿದೆ. ಅದನ್ನ ತೊಗೊಂಡು ಪೊಲಿಟಿಸೈಸ್ ಮಾಡಿ ನ್ಯಾಷನಲ್ ನ್ಯೂಸ್ ಕೂಡ ಮಾಡಿದ್ರು. ಸೊ ಜನ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ. ಅದಕ್ಕಾಗಿ ವಫ್ಕು ಅಂತ ದೊಡ್ಡ ಪ್ರಮಾಣದಲ್ಲಿ ನಮಗೆ ಮೈನಸ್ ಆಗಲಿಲ್ಲ ಅನ್ನೋದು ಒಂದು. ಎರಡನೇದು ವಾಲ್ಮೀಕಿ. ನಮಗೆ ಸ್ವಲ್ಪ ಮಟ್ಟಿಗೆ ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ. ನಾನು ಮೊದಲ ಮುಖ್ಯಮಂತ್ರಿ ಕೂಡ ಇದೇ ಪದಗಳು ಬಳಸಿದ್ದಾರೆ. ಅದನ್ನು ಸತ್ಯತೆ ಹೊರಗೆ ಬರಲಿಕ್ಕೆ ಇನ್ನು ಸ್ವಲ್ಪ ಕಾಲಾವಕಾಶ ಬೇಕು. ಅದಿದ್ರೂ ಕೂಡ ಜನರು ನಾವೇನು ಹಾನೆಸ್ಟಾಗಿ ಅಪ್ರೋಚ್ ಮಾಡಿದ್ವಿ. 3 ಸಂಸ್ಥೆಗಳು ತನಿಖೆ ನಡೀತು. ಅದಕ್ಕೆ ತನಿಖೆಯಲ್ಲಿ ಯಾವುದೇ ರೀತಿ ಇದೆ ಅಂತ ನೇರವಾಗಿ ನಾಗೇಂದ್ರ ಇದರ ಅಂತ ಹೇಳಿರ್ತಕ್ಕಂಥ ಖಚಿತವಾದಂಥ ಯಾವುದೂ ಇಲ್ಲ. ಯಾಕಂದರೆ ಆ್ಯಸ್ ಲಾಂಗ್ ಈಸ್ ನಾಟ್ ಪ್ರೂವ್ಡ್ ಗಿಲ್ಟಿ, ಸೊ ಹೇಳಕ್ಕೆ ಬರೋದಿಲ್ಲ. ಸೊ ಆನ್ ಅ ಪ್ರಿಮಾಫೆಸಿ ಇನಿಷಿಯಲಿ, ಸೊ ನನ್ನ ಪ್ರಕಾರ ಸೊ ಆ ಥರದ್ದೇನೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಅದನ್ನು ಹೆಲ್ಪ್ ಆಗಿರ್ಬೋದು. ಮಹಾರಾಷ್ಟ್ರ ನಿರೀಕ್ಷೆ ಮಾಡಿಲ್ಲ ಸರ್ ನನಗೆ ಮಹಾರಾಷ್ಟ್ರ ಹಾಗೂ ಮಧ್ಯಪ್ರದೇಶ ಎಲೆಕ್ಷನ್ ಬಗ್ಗೆ ನನಗೆ ಒಂಥರ ಯಾವಾಗಲೂ ಡೆಮೋಕ್ರಸಿನಲ್ಲಿ ಯಾವಾಗಲೂ ಒಂದೇ ಸರ್ಕಾರ ಭಾಳ ದಿವಸ ಆಳಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆಳಿದರೂ ಕೂಡ ಅದಕ್ಕಾದಂಥ ಒಂದು ನೈತಿಕತೆ ಇರಬೇಕು. ಯಾವ ಬೇಸಿಸ್ ಮೇಲೆ ಅವರು ಮತ ಕೇಳ್ತಾರೆ, ಯಾವ ಬೇಸಿಸ್ ಮೇಲೆ ಜನ ಓಟ್ ಹಾಕಿದ್ರೆ ಏನೋ ಒಂದು ಮಾನದಂಡಗಳು ಬೇಕು. ಯಾವ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಸರ್ಕಾರ, ನಾವು ಮಾಡಿರ್ತಕ್ಕಂಥ ಸರ್ಕಾರನ ಅವ್ರು ಬೆಳೆಸಿ ತಿರುಗಿ ಅವರೇ ಸರ್ಕಾರ ಮಾಡ್ತಾರೆ. ಅದಾದ ನಂತರ ಎಲೆಕ್ಷನ್ ಹೋದ ಸಂದರ್ಭದಲ್ಲಿ 4-5 ಬಾರ್ ಆಗಿರ್ತಕ್ಕಂಥ ಸರ್ಕಾರ ಆ್ಯಂಟಿ ಇನ್ಕಂಬೆನ್ಸಿನಲ್ಲಿ 8% ವೋಟ್ ಶೇರ್ ಜಾಸ್ತಿ ಆಗುತ್ತೆ. ಇದು ನೋಡಿ, ಇದು ಅಲಾರಾಮಿಂಗ್ ಇದೆ. ಇದು ಕಾಂಗ್ರೆಸ್ ಇರಲಿ ಯಾವುದೇ ಇರಲಿ 8% ವೋಟ್ ಶೇರ್ ಆಗಲಿಕ್ಕೆ ಏನೋ ಕಾರಣಗಳು ಇರಬೇಕು. ಐದರ್ ನಮಗೆ ನೀವು ಹ್ಯಾಂಡಿಕ್ಯಾಪ್ಟನ್ನು ಮಾಡಿದ್ದೀರಿ, ಅಥವಾ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರೋದಿಲ್ಲ, ಅಥವಾ ಕನ್ಫ್ಯೂಸ್ ಮಾಡಿದ್ರು, ಜನಕ್ಕೆ ಏನೋ ಮೋಸ ಮಾಡಿದರು. ಯಾವ ಬೇಸಿಸ್ ಮೇಲೆ 8% ಇನ್ಕ್ರೀಸ್ ಆಗಲಿಕ್ಕೆ ಏನೋ ಕಾರಣ ಬೇಕು. ನೀವೇ ಒಂದು ವಾರ್ಡ್ ಎಲೆಕ್ಷನ್ ಗೆಲ್ರಿ, ಪ್ರತಿ ಟೈಮ್ ವಾರ್ಡ್ ಎಲೆಕ್ಷನ್ ಅದೇ ದೊಡ್ಡ ಲೀಡ್ನ ಗೆಲ್ಸೋದು ಭಾಳ ಕಷ್ಟ ಇದೆ. ಸೊ ಇದು ಒಂದು ರಾಜಕೀಯವಾಗಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದು ಒಂದು ವಾದ. ಅದೇ ರೀತಿಯಾದ ಮಹಾರಾಷ್ಟ್ರ 6 ತಿಂಗಳ ಹಿಂದುಗಡೆ ಮೋದಿ ಬೇಡ ಅಂತ ಜನ ಓಟ್ ಹಾಕಿದ್ದಾರೆ, ಮೋದಿ ಸಾಹೇಬ್ ಬೇಡ ಅಂತ ಓಟ್ ಹಾಕಿದ್ದಾರೆ. ಇವತ್ತು ತಿರ್ಗಾ ಮೋದಿ ಓಟ್ ಹಾಕಬೇಕು ಅಂತಂದರೆ ಏನು 6 ತಿಂಗಳಲ್ಲಿ ಏನು ಬದಲಾವಣೆ ಆಯಿತು? ಇದು ನಮಗೆ ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡಬೇಕು. ಈ ದೇಶದ ರಾಜಕೀಯ ಆಗುವುಗಳ ಬಗ್ಗೆ. ಐ ಪರ್ಸನಲಿ ಫೀಲ್ ಫರ್ಗೆಟ್ ದ ಪೊಲಿಟಿಕ್ಸ್. BJP ಕಾಂಗ್ರೆಸ್ ಒಂದು ಸೈಡಿಗೆ ಇಟ್ಕೊಳ್ಳೋಣ.
ಯಾವ ರೀತಿ ಇದೆ ಅಂತ ಜನರು ಯಾಕೆ ವೋಟ್ ಹಾಕ್ತಾ ಇದ್ದಾರೆ, ಏನಕ್ಕೆ ಹಾಕ್ತಾ ಇದ್ದಾರೆ ಎಲ್ಲೋ ಒಂದು ರೀಸನಿಂಗ್ ಬೇಕನ್ನೋ ನನ್ನ ವಾದ. ನಾನು ಹೇಳಿದ್ದೆಲ್ಲ ಗ್ರೇಟ್ ಇದೆ, ನಾನು ಹೇಳಿದ್ದೆ ಜಸ್ಟಿಫೈ ಮಾಡ್ತಾರಲ್ಲ, ಬಟ್ ಇದು ನಿಜಕ್ಕೂ ಅಲಾರಾಮಿಂಗ್ ಇದೆ. ಈಗ ಒಂದು ಕಾಲದಲ್ಲಿ ಹೆಗಡೆ ಸಾಹೇಬ್ರನ್ನ ಇಲ್ಲಿ ಸೋಲಿಸಿ ಕೇಂದ್ರದಲ್ಲಿ ಬಿಜೆಪಿಗೆ ಕಾಂಗ್ರೆಸ್ಗೆ ಹಾಕಿದ್ರು. ತಿರ್ಗಾ ಮತ್ತೆ ಹೆಗಡೆ ಸಾಹೇಬ್ರಿಗೆ ಗೆಲ್ಸಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಪಾರ್ಟಿಗಳು ಚೇಂಜ್ ಮಾಡಿದ್ರು, ಓಕೆ. ಮೇಲಿರ್ತಕ್ಕಂಥ ಲೀಡರ್ ಮಕ್ಕ ನೋಡಿ ಇಲ್ಲಿ ಹಾಕಿಲ್ಲ, ಅದೇ ಮೇಲಿರ್ತಕ್ಕಂಥ ಲೀಡರ್ ಮಕ್ಕ ಮತ್ತೆ ಕೆಳಗೆ ಹಾಕ್ತಾರೆ ಅಂತಂದ್ರೆ ಎಲ್ಲೋ ಒಂದು ಜಾಗದಲ್ಲಿ ಇದು ಒಳ್ಳೆ ರಾಜಕೀಯವಾಗಿ ಒಂದು ಸ್ಟಡಿ ಕೇಸ್ ತಗೊಂಡು ಅರ್ಥ ಮಾಡ್ಕೋಬೇಕು ಜನರು ಯಾಕೆ ಹಿಂಗೆ ಹಾಕ್ತಾ ಇದ್ದಾರೆ, ಏನು ಕಾರಣ ಏನು. ಆಮೇಲೆ ಯಾವುದು ಮೀಡಿಯಾದ ಆಗಲಿ ಅಭಿಪ್ರಾಯಗಳು ಇಷ್ಟು ದೊಡ್ಡ ಪ್ರಮಾಣದ ರಿಸಲ್ಟ್ ಬರ್ತಂತ ಯಾರಿಗೂ ಇರಲಿಲ್ಲ. ಏನು ಟ್ಯಾಂಪರಿಂಗ್ ಆಗಿದೆಯಾ ಅಥವಾ ಜನಕ್ಕೇನು ಪ್ರಜ್ಞೆನೇ ಇಲ್ವಾ, ಏನು ಮತದಾರರು ಯಾವ ರೀತಿಯಾಗಿ ವೋಟ್ ಹಾಕಿದ್ರೆ ಅಂತ ಏನೋ ಅನಾಲಿಸಿಸ್ ಬೇಕಲ್ಲ. ನಿಮಗೆ ವೋಟ್ ಹಾಕಿಲ್ಲ ಅಂತ ಜನಗಳ ಅಲ್ಲ, ಕಿಚಡಿ ಸರ್ಕಾರಗಳು ಬೇಡ, ಸ್ಥಿರ ಸರ್ಕಾರಗಳು ಇರಲಿ ಅಂತ ಜನರ ಆಸೆ ಆಗಿರ್ಬೋದಲ್ಲ ಸರ್. ನಾನು ವಿತ್ ಕಾನ್ಶಿಯಸ್ ಹೇಳ್ತಿದ್ದೀನಿ, ಏನೋ ಕಾಟಚಾರಕ್ಕೆ ಟೀಕೆ ಮಾಡ್ಬೇಕನ್ನೋದಲ್ಲ. ಇಫ್ ದೇ ಗಾಟ್ ದಟ್ ಮ್ಯಾಂಡೇಟ್ ಐ ಅಪ್ರಿಷಿಯೇಟ್ ಅಂಡ್ ಐ ವೆಲ್ಕಮ್ ಆಲ್ಸೋ. ಅವ್ರಿಗೆ ಆ ಮ್ಯಾಂಡೇಟ್ ಬಂದಿದೆ, ನಾವು ಕಮ್ಮಿ ಬಂದಿದ್ದೀವಿ ಅಂತಕ್ಕಂಥದ್ದಲ್ಲ. ಇದು ಒಂದು ಹೋಲಿಸ್ಟಿಕ್ ಸ್ಟಡಿ ಆಗಬೇಕನ್ನೋದು ನನ್ನ ವಾದ. ಇದನ್ನು ನಮಗೂ ಅರ್ಥ ಆಗಬೇಕು, ಯಾಕೆ ಹಿಂಗೆ ಜನ ವೋಟ್ ಹಾಕಿದ್ರೆ ನನಗೆ ಗೊತ್ತಿಲ್ಲ. ವೋಟ್ ಶೇರ್ ನೋಡ್ತಾ ಇದ್ದಾರೆ ಯಾವುದೇ ರೂಲಿಂಗ್ ಪಾರ್ಟಿನಲ್ಲಿ. ಯುಪಿನಲ್ಲಿ ನೋಡಿ, ಯುಪಿ ಗೆದ್ದಿದ್ರು ಕೂಡ ಮೊದಲನೇ ಬಾರಿ ಎರಡನೇ ಬಾರಿ ವೋಟ್ ಶೇರ್ ಕಮ್ಮಿ ಆಗಿದೆ. ಸೊ ವೋಟ್ ಶೇರ್ 8% ಮಧ್ಯಪ್ರದೇಶದಲ್ಲಿ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು. ಇಲ್ಲಿ ಕೂಡ ಬಹುತೇಕ ಭಾಳ ವೋಟ್ ಪರ್ಸೆಂಟ್ ಇನ್ಕ್ರೀಸ್ ಆಗಿರ್ಬೋದು ಅಂತ ಅನ್ಕೊಳ್ತಾರೆ, ಯಾಕಂದ್ರೆ ರಿಸಲ್ಟ್ ಮೇಲೆ ನೋಡ್ತಾ ಇದ್ದಾರೆ. ಇದನ್ನು ಟ್ಯಾಲಿ ಮಾಡಿ ನೋಡಬೇಕು. ಇದು ಎಲ್ಲೋ ಜಾಗದಲ್ಲಿ ಏನು ಅದೇ ಹೇಳ್ತಾ ಇದ್ದಲ್ಲ, ಏನು ರೀಸನ್ ಏನು. ಈಗ ನಿಮಗೆ ಮಾರುತಿ ಕಾರ್ ಕೊಟ್ಟು ನಾನು ಫೆರಾರಿಯಲ್ಲಿ ಹೋಗ್ತಾ ಇದ್ದೀನ, ಏನು ಮಿಸ್ಗೈಡ್ ಮಾಡೋದ್ರಲ್ಲಿ ನಾನು ಯಶಸ್ವಿ ಆಗಿದ್ದೀನ, ಆನ್ ವಾಟ್ ಗ್ರೌಂಡ್ಸ್ ಪೀಪಲ್ ಓಟಾಡೋದು ಒಂದು ಎಲ್ಲೋ ಒಂದು ಜಾಗದಲ್ಲಿ ಸ್ಟಡಿ ಆಗ್ಬೇಕಲ್ಲ. ಸಾಮಾನ್ಯವಾಗಿ ಕಾಂಗ್ರೆಸ್ ಮೇಲಿರೋ ಆರೋಪ ಏನು ಅಂದರೆ ಅಂದರೆ EVM ವಿಚಾರದಲ್ಲಿ ಗೆದ್ದಾಗ ಒಂದು ಸೋತಾಗ ಒಂದು ಆರೋಪ ಮಾಡ್ತಿರ್ತಾರೆ. ಅದೇ ಮಾದರಿ ಬದಲಾವಣೆಗಳು ಅಥವಾ ರಿಸಲ್ಟ್ಗಳು ಅವ್ರು ಹೇಳ್ತಿರ್ತಾರೆ ಅನ್ನೋದು. ಇಲ್ಲ, ನಾವು ಮೊದಲಿಂದನೂ EVM ವಿರುದ್ಧವಾಗಿ ಮಾತಾಡಿರ್ತಕ್ಕಂಥ ಇದಿದೆ. ಸೊ ನಾವು ಗೆದ್ದ ತಕ್ಷಣ EVM ಸೆಟ್ ಆಗಿದೆ ಸೆಟ್ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ನನ್ನ ವಿಚಾರ ಏನಿದೆ, ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಇಲ್ಲಿ ಅದ್ರಾಗೇನು ತೊಂದರೆ ಇಲ್ಲ, ಬಟ್ ಮಾರ್ಜಿನ್ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. MP-ನಲ್ಲಿ 8% ವೋಟ್ ಶೇರ್ ಹೆಂಗೆ ಜಾಸ್ತಿ ಆಯಿತು, ಯಾರು ಒಬ್ಬರು ಸ್ವಲ್ಪ ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರೆ ನೀವು ಅನುಕೂಲ ಆಗುತ್ತೆ. ಐ ಆಮ್ ನಾಟ್ ಚಾಲೆಂಜಿಂಗ್ ಇಟ್, ಬಟ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ಲಾಸ್ಟ್ 30 years ನಾನು ಪೊಲಿಟಿಕ್ಸ್ನಲ್ಲಿ ಇದ್ದೀನಿ. ನೀವು ಕೂಡ ಪೊಲಿಟಿಕಲ್ ಸಿಸ್ಟಮ್ನಲ್ಲಿ ಇರ್ತಕ್ಕಂಥವ್ರು. ವಿ ಆಲ್ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಫಾರ್ ದ ಸಿಸ್ಟಮ್. ಗೆದ್ದಿದ್ರೆ ಭಾಳ ಖುಷಿ ಇದೆ, ಟ್ಯಾಂಪರಿಂಗ್ ಆಗಲಿಲ್ಲ ಗೆದ್ದಿದ್ರು ಖುಷಿ ಇದೆ. ಏನು ಮಾನದಂಡ ಏನು? ಎಲೆಕ್ಷನ್ ಟೈಮಿಗೆ 2,000 ರೂಪಾಯಿ ಕೊಟ್ಟಿದ್ದು ವೋಟ್ ಹಾಕಿದ್ದಾರೆ, ಏನು ಅನಾಲಿಸಿಸ್ ಬೇಕಲ್ಲ. ಈಗ ನಮ್ಮ ಗ್ಯಾರಂಟಿ ವಿರುದ್ಧ ಮಾತನಾಡಿದ್ರು, MP-ನಾಗ ಅದೇ ದುಡ್ಡು ಕೊಟ್ಬಿಟ್ರು. MP-ನಲ್ಲಿ ಯಾವತ್ತೂ ದುಡ್ಡು ನೋಡಿರಲಿಲ್ಲ ಜನ, ಹೆಣ್ಮಕ್ಳು ದುಡ್ಡು ಕೊಟ್ಬಿಟ್ರು. ಏನು ಅದೇ ರೀಸನ್ಗೆ ಗೆದ್ದಿರಾ? BJP ಹೇಳ್ಬೇಕಲ್ಲ, ಇವತ್ತು ರೀಸನ್ ಮಹಾರಾಷ್ಟ್ರನ ಗೆದ್ರಿ, ಮತ್ತು ಇದೇ ನಿಮ್ಮ ಮೋದಿ ಸಾಹೇಬ್ರು ವೋಟ್ ಹಾಕಿರಲ್ಲ, ಏನು ಕಾರಣ ಏನು? ಈಗ ಉಲ್ಟಾ ಹೋಗ್ಬಿಡೋಣ, ಅವರಿಗೆ ಕೇಳಿ. ಆಯಿತು, ಮಹಾರಾಷ್ಟ್ರ ನಿಮಗೆಲ್ಲ ಸೀಟ್ಸ್ ಹೋದ್ರಿ, ಯಾಕೆ ಗೆಲ್ಸಿದ್ರು ಮತ್ತೆ ಜನ ಇವತ್ತು ನಿಮಗೆ? ಏನು ರೀಸನ್ ಏನು? 6 ತಿಂಗಳ ಅಂತ ನೀವು ಸ್ಟೇಟ್ ಗೌರ್ಮೆಂಟ್ಗೆ ಏನು ಕೆಲಸ ಮಾಡಿದ್ರಿ, ಅಥವಾ ಪಾರ್ಲಿಮೆಂಟ್ನಿಂದ ಏನು ಕೆಲಸ ಆಯ್ತು 6 ತಿಂಗಳಿಂದ ಮತ್ತೆ ಅಸೆಂಬ್ಲಿಗೆ? ಇದು ಎಲ್ಲರಿಗೂ ಆಗಬೇಕು, ಕಾಂಗ್ರೆಸ್ಗೂ ಹಾಕಬೇಕು, BJPಗೂ ಹಾಕಬೇಕು. ಎಲ್ಲೋ ಒಂದು ಜಾಗದಲ್ಲಿ ಲೆವೆಲ್ ಫೀಲ್ಡ್ ಇಲ್ಲ ಅನ್ನೋದೇ ನನ್ನ ವಾದ. ಈಗ ಕೇಂದ್ರದಲ್ಲಿ ಕಳೆದ ಬಾರಿ ಹೇಳುತ್ತೆ, ಮೋದಿ ಅವ್ರದ್ದು 2014 ಇರ್ಬೋದು ಅಥವಾ ನಂತರ ಟರ್ಮ್ ಇರ್ಬೋದು, 2 ಟರ್ಮ್ ಅಲ್ಲಿ. ಈಗ 3ನೇ ಟರ್ಮ್ ಬಂದಾಗ ವೋಟ್ ಸಂಪೂರ್ಣ ಶೇರ್ ಕಡಿಮೆ ಇತ್ತು, ಅವ್ರದ್ದು ಸೀಟ್ಸ್ ಕಡಿಮೆ ಇತ್ತು. ನೀವು ಇದನ್ನ ಯಾಕೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಲ್ಲ? ಕೇವಲ ಮತ್ತೆ ಅದು ಮಾತ್ರ ವೆರಿ ಗುಡ್ ಎಕ್ಸಾಂಪಲ್. ವೋಟ್ ಶೇರ್ ಕಮ್ಮಿ ಆಗಲಿಲ್ಲ, 2% ವೋಟ್ ಶೇರ್ ಕಮ್ಮಿ ಆಗುತ್ತೆ. 38ರಿಂದ 36% ವೋಟ್ ಶೇರ್ ಕಮ್ಮಿ ಆಯ್ತು ಅಷ್ಟೇ. ಆ ವೋಟ್ ಶೇರ್ ಅಷ್ಟು ಸಿಕ್ಕಿದ್ದಕ್ಕೂ ಒಂದು ಇಶ್ಯೂನೇ ಇದೆ. ಅವ್ರು ಸ್ಕೇಪ್ ಆಗಿರೋದು ಬಿಹಾರ್, ಒಂದು ಒರಿಸ್ಸಾ ಕೈ ಇಟ್ಟಿತ್ತು. ಯಾಕಂದ್ರೆ ಮಹಾರಾಷ್ಟ್ರ UP ಕೈ ಕೊಡ್ತಾವ್ರಿಗೆ. UP ನೋಡಿ 33 ಸೀಟ್ಸ್ ಇದೆ. ಮಹಾರಾಷ್ಟ್ರನು ಸಿಂಹಪಾಲು ದೇ ಡಿಡ್ ನಾಟ್ ವಿನ್. ಸೌತ್ನಲ್ಲಿ ಈ ಒಂದು ವಿ ಹ್ಯಾಡ್ ಲಾಸ್ಟ್ ಒನ್ ಗೆದ್ದಿದ್ದು, ಇದು 9 ಗೆದ್ದಿದ್ವಿ. ಸೊ ಹಂಗಾಗಿ ಎಲ್ಲೋ ಒಂದು ಜಾಗದಲ್ಲಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತಂದರೆ ನೀವು ಕಾನ್ಷಿಯಸ್ ಆಗಿ ಪ್ರೋಗ್ರಾಮ್ಸ್ ಬಗ್ಗೆ ಹೈಲೈಟನ್ ಮಾಡಿ, ನೀವು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಿ, ನೀವು ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡಿ ವೋಟ್ ಕೇಳಿದ್ರೆ ಅದು ಮುಂದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳ್ಳೆಯದು. ನೀವು ಅವ್ರು ಮಾಡ್ತಾ ಇರ್ತಕ್ಕಂಥ ಶೈಲಿಗಳು, ಅವ್ರು ಮಾತನಾಡ್ತಕ್ಕಂಥ ಭಾಷಣಗಳು, ಇಶ್ಯೂಗಳು, ಅವರು ಅಧಿಕಾರದಲ್ಲಿದ್ದು ಬೇರೆ ಟೀಕೆ ಮಾಡ್ತಕ್ಕಂಥದ್ದು ಇದು ಯಾವುದು ಪ್ರಜಾಪ್ರಭುತ್ವ ವ್ಯವಸ್ಥೆ ಸರಿಯಾಗ್ತಕ್ಕಂಥದ್ದು ಕೆಲಸನೇ ಅಲ್ಲ. ಇವತ್ತು ನಾನು ಅಧಿಕಾರದಲ್ಲಿದ್ದಾಗ ನಾವು ಹೋಗ್ಬಿಟ್ಟು ನಮ್ಮ ಪ್ರೋಗ್ರಾಮ್ಸ್ ಬಗ್ಗೆನೇ ಮಾತನಾಡಿದ್ವಿ. ಲಾರ್ಜ್ಲಿ ನಾವು 70% ನಾವು ಯಾರೇ ಮಾತನಾಡಿದ್ರು, 80% ಒನ್ಲಿ ಸೆಟ್ ದಟ್ ವಾಟ್ ಪ್ರೋಗ್ರಾಮ್ಸ್ ವಿ ಹ್ಯಾವ್ ಡನ್. ಸಮ್ ಟೈಮ್ ಜನ ವೋಟ್ ಹಾಕ್ಬೋದು, ವೋಟ್ ಹಾಕ್ಲಿಕ್ಕೆ ಬೇರೆ ವಿಷಯ. ಪ್ರೋಗ್ರಾಮ್ಸ್ಗೆ ಜನ ವೋಟ್ ಹಾಕಿ ಗೆಲ್ಲಿಸಬೇಕೆಂಬುದೇನು ಪ್ರಜಾಪ್ರಭುತ್ವ ವ್ಯವಸ್ಥೆ ಆ ಥರ ಇಲ್ಲ. ಬಟ್ ಇವರು ಕಳೆದ 11 ವರ್ಷದಿಂದ ನಾನು ಭಾಳ ಅತ್ಯಂತ ರಾಜಕೀಯ ನೋಡ್ತಾ ಇದ್ದೀನಿ. ಎಲ್ಲಿ ಕೇಂದ್ರ ಸರ್ಕಾರ ಮೋದಿ ಸಾಹೇಬರು ಬಂದಾಗಲಿಲ್ಲ, ಯಾವುದೇ ಸ್ಟೇಟ್ ಎಲೆಕ್ಷನ್ಗಳಾಗಿರಲಿ, ನ್ಯಾಷನಲ್ ಇಶ್ಯೂಸ್ ಆಗಿರಲಿ, ನ್ಯಾಷನಲ್ ಎಲೆಕ್ಷನ್ಸ್ಗಳಾಗಿರಲಿ, ಯಾವ ಬೇಸಿಸ್ ಮೇಲೆ ಫೈಟ್ ಮಾಡ್ತಾ ಇದ್ದಾರೆ, ಯಾವ ಬೇಸಿಸ್ ಮೇಲೆ ಒಂದು ವೋಟ್ ಕೇಳ್ತಾ ಇರತಕ್ಕಂಥ ನೀವು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದ್ರೆ ಭಾಳ ಹೆದರಿಕೆ ಆಗ್ತಕ್ಕಂಥ ವಾತಾವರಣ ಇದೆ. ಅಂದರೆ ಗ್ಯಾರಂಟೀಸ್ ಅದನ್ನ ಬಿಡಿ, ಅದು ನಾವು ನಡೀತಾ ಇರೋದು ಗ್ಯಾರಂಟಿ ಸ್ಕೀಮ್ಗಳನ್ನ ಈ ಬಾರಿ ಜನ ಮುಂದುವರಿಸಿ ಅಂತ ಸಂದೇಶ ಕೊಟ್ಟಿದ್ದಾರ, ಅಥವಾ ಗ್ಯಾರಂಟಿ ಸ್ಕೀಮ್ಗಳನ್ನ ನೀವು ರಿವೈಸ್ ಮಾಡಿ ಅಂತ ಸಂದೇಶ ಈ ಬಾರಿ ಕೊಟ್ಟಿದ್ದಾರೆ? ನಾನು ನಿಮ್ಮ ಜೊತೆ ಅಗ್ರಿನೂ ಆಗ್ತೀನಿ, ಡಿಸ್ಅಗ್ರಿ. ನಾನು ಐ ಆಮ್ ವೆರಿ ಸ್ಟ್ರಾಂಗ್ ಅಡ್ವೊಕೇಟಿಂಗ್. ಸಮ್ಟೈಮ್ಸ್ ಪ್ರೋಗ್ರಾಮ್ ಇಸ್ ನಾಟ್ ನೆಸರಿ ವಿನಿಂಗ್. ಸಮ್ಟೈಮ್ಸ್ ಪರ್ಸೆಪ್ಷನ್ ಕೂಡ ವಿನಿಂಗ್ ಆಗ್ತದೆ, ಸಮ್ಟೈಮ್ಸ್ ಅಡ್ಮಿನಿಸ್ಟ್ರೇಷನ್ ವಿನಿಂಗ್ ಆಗ್ತದೆ, ಸಮ್ಟೈಮ್ಸ್ ಕಾಂಟ್ರವರ್ಸಿನೂ ಹೆಲ್ಪ್ ಆಗ್ತವೆ. ಈ 3 ಎಲೆಕ್ಷನ್ ಬಿಟ್ಟು ನಾನು ಜನರಲ್ ಆಗಿ ಮಾತಾಡಿದ್ವಿ. ವಿ ವರ್ ಟಾಕಿಂಗ್ ಅಬೌಟ್ ಮಹಾರಾಷ್ಟ್ರ. ಬಟ್ ಆಸ್ ಫಾರ್ ಅಸ್ ದಿಸ್ 3 ಅಸೆಂಬ್ಲಿ ಇರ್ತಕ್ಕಂಥದ್ದು, ಒಂದು ಸರ್ಕಾರ ಇರ್ತಕ್ಕಂಥದ್ದು ಒಂದು ಅಡ್ವಾಂಟೇಜ್ ಹೋಗ್ಲಿ ಇರ್ತದೆ. ಎಲ್ಲ ರೂಲಿಂಗ್ ಪಾರ್ಟಿಗೆ ಸರ್ಕಾರ ಇರ್ತಕ್ಕಂಥ ಅಡ್ವಾಂಟೇಜ್ ಇರ್ತದೆ. ಐ ಆಮ್ ಅಡ್ಮಿಟಿಂಗ್ ಟು ಇಟ್. ಅಪಾರ್ಟ್ ಫ್ರಮ್ ದ್ಯಾಟ್
ಅವ್ರಿಗೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇತ್ತು. BJP ಹ್ಯಾಡ್ ಅ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ಇಟ್ ವಾಸ್ ನಾಟ್ ಅ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಬಿಕಾಸ್ ನಮ್ಮಲ್ಲಿ 3 ಕ್ಯಾಂಡಿಡೇಟ್ಗಳು ನೋಡ್ರಿ ಸ್ಟ್ರಾಂಗ್ ಇದ್ದಾರೆ. ಯಾರು ಬೊಮ್ಮಾಯಿ ಸಾಹೇಬ್ರ ಮಗ ಈಸ್ ಪವರ್ಫುಲ್, ಈಸ್ ಕೇಪಬಲ್ ಎನಫ್. ಇಲ್ಲಿ ಕುಮಾರಣ್ಣವ್ರ ಮಗ ಕೇಪಬಲ್ ಎನಫ್. ವಿ ಫಾಟ್ ಅಗೇನ್ಸ್ಟ್ ಹೋಮ್. ಒನ್ ಆಫ್ ದ ಆರ್ವರ್ಡ್ಸ್ ನಾವು ಫೈಟ್ ಮಾಡಿ ಗೆದ್ದಿದ್ದೀವಿ. ಯಾರು ಗೆಲ್ಸಿದ್ರು? ಜನ ಗೆಲ್ಸಿದ್ದಾರೆ. ನಮ್ಮ ವರ್ಚಸ್ಕಿಂತ ಜಾಸ್ತಿ ಇವತ್ತು ಅಲ್ಲಿ ಓಟ್ ಬೀಳ್ತಾ ಇದೆ ಅಂತಲ್ಲ, ಅವ್ರ ವರ್ಚಸ್ಕಿಂತ ವಿರುದ್ಧ ಓಟ್ ಬೀಳ್ತಾ ಇದೆ ಅಂದ್ರೆ ಇಟ್ ಇಸ್ ಅ ಪಾರ್ಟಿ. ನಮ್ಮ ಹನುಮಂತು ಡೆಫಿನೆಟ್ಲಿ ವಾಸ್ ಅ ನ್ಯೂ ಕ್ಯಾಂಡಿಡೇಟ್, ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್, ಇಸ್ ಯಂಗ್ಸ್ಟರ್. ಬಟ್ ಅಲ್ಲಿ ಕೂಡ ಯಡಿಯೂರಪ್ಪ ಸಾಹೇಬ್ರು ಬಂದರು, ಅಬ್ವಿಯಸ್ಲಿ ಬರಬಾರ್ದಂತೇನಿಲ್ಲ. ಸೊ ದೇ ಆಲ್ಸೋ ಟ್ರೈಡ್ ಆಲ್ ದರ್ ಮೈಟ್. ಇಷ್ಟೆಲ್ಲ ಇದ್ರೂ ಕೂಡ ಜನ ಹಾಕಿದ್ದಾರೆ ಅಂತಂದ್ರೆ ನಮ್ದು ಇದೊಂದು ನಮ್ಗೆ ಹೇಳ್ತಕ್ಕಂಥ ಒಂದು ಇಟ್ಸ್ ಅ ಪ್ಲಾಟ್ಫಾರ್ಮ್ ಟು ಸ್ಪೀಕ್ ಟು ಅಸ್. ನೀವು ಅದನ್ನ ಡಿಸ್ಅಗ್ರಿ ಮಾಡ್ಬೋದು, ಅಗ್ರಿ ಮಾಡ್ಬೋದು. ಬಟ್ ಅವ್ರು ಯಾವ ಪ್ಲಾಟ್ಫಾರ್ಮ್ನಾಗ ಓಟ್ ಕೇಳ್ತಾ ಇದ್ದಾರೆ? ಇವಾಗ ಮಹಾರಾಷ್ಟ್ರ ನನಗೆ ಇನ್ನೊಂದು ಅರ್ಥ ಆಗಿಲ್ಲ, ಯಾವ ಬೇಸಿಸ್ ಮೇಲೆ ಜನ ಓಟ್ ಹಾಕಿದ್ದಾರೆ, ಯಾಕೆ ಹಾಕಿದ್ದಾರೆ? ನಾವು ಜನ ವಾಲಂಟ್ರಿಗೆ ಅವ್ರಿಗೆ ಓಟ್ ಹಾಕಿದ್ರೆ ನಾವು ಗೌರವಿಸೋಣ, ಅದಕ್ಕೇನು ತೊಂದರೆ ಇಲ್ಲ. ಬಟ್ ನನಗೆ ಎಲ್ಲೋ ಒಂಥರ ನನಗೆ ಐ ಆಮ್ ನಾಟ್ ರಿಯಲಿ ಸೋತಿದ್ದಕ್ಕೆ ಈಗ ಮಾತು ಹೇಳ್ತಾ ಇದ್ದೇನೆ ಅಂದ್ಬಿಡ್ರಿ. ಆಸ್ ಅ ಪೊಲಿಟಿಕಲ್ ಅನಿಮಲ್, ಆಸ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಮೋರ್ ಪೊಲಿಟಿಕ್ಸ್ ಬೆಟರ್ ಅನ್ನೋದಕ್ಕೆ ಈ ವಾದ ಮಾತಾಡ್ತಕ್ಕಂಥದ್ದು ಬೇರೆ ಆಗುತ್ತಲ್ಲ ಸರ್. ವಯನಾಡದೊಂದು ವಾಲ್ಮೀಕಿ ಹಗರಣವನ್ನ ಸಂಡೂರಿನಲ್ಲಿ ಸುರಿಸಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಅವರ ಆರೋಪ. ಅಲ್ಲ, ಆರೋಪ ಈಗ ಆರೋಪ ಮಾಡೋದಕ್ಕೆ ನಾವು ಅದಕ್ಕೆ ನಾನು ಇಮಿಡಿಯೇಟ್ ಆಗಿ ಜಸ್ಟಿಫೈ ಮಾಡಕ್ಕೆ ಬರಲ್ಲ. ಈಗ ದುಡ್ಡು ಸಂಪೂರ್ಣ ವಾಪಸ್ ಬಂದ್ಬಿಟ್ಟಿದೆ. ಈಗ ಅದ್ರ ಬಗ್ಗೆ ಅವ್ರು ಹೇಳಲ್ಲ. ಆರೋಪ ಮಾಡೋಕ್ಕೆ ಆರೋಪ ಮಾಡ್ತಕ್ಕಂಥದ್ದು ಇದೆ, ಅದು ಮುಜುಗರ ಆಗಿದೆ. ಒಂದು ಸಂದರ್ಭದಲ್ಲಿ ಅದನ್ನೆಲ್ಲ ಒಪ್ಕೊಳ್ತೀವಿ. ಅದು ತನಿಖೆ 3 ತನಿಖೆ ಏಜೆನ್ಸಿ ನಡೀತಾ ಇದೆ. ಇನ್ನು ಒಂದು 3-4 ತಿಂಗಳಲ್ಲಿ ಸತ್ಯತೆ ಬರುತ್ತೆ. ಅದು ಐ ಥಿಂಕ್ ಅವ್ರ ಆರೋಪಗಳನ್ನ ಜನ ಒಪ್ಕೊಳ್ಳಿಲ್ಲ ಅಂತ ಹೇಳ್ಬೋದು. ನಾವು ಈಗ ಗೆದ್ದಾದ್ಮೇಲೆ ಏನು ಹೇಳಿದ್ರು ಸರಿ ಅನಿಸುತ್ತೆ, ಸೋತ್ನ ಕೂಡ ಎಲ್ಲನೂ ತಪ್ಪಾಗುತ್ತೆ. ಬಟ್ ನನಗೆ ನನ್ನಿರ್ತಕ್ಕಂಥ ಈ ಅಡ್ವೊಕೇಸಿ ಈ ಥರ ಹೇಳ್ಬೇಕಂತ ನನ್ನ ಅಭಿಪ್ರಾಯ. ಸರ್, ವಯನಾಡದು ಎಕ್ಸ್ಪೆಕ್ಟೆಡ್ ಪ್ರಕಾರ ನಿಮಗೆ ಪ್ರಿಯಾಂಕಾ ಗಾಂಧಿ ಅವರು ಅಥವಾ ಪ್ರಿಯಾಂಕಾ ವಾದ ಅವರು ಲೀಡಿಂಗ್ ಅಲ್ಲಿ ಇದ್ದಾರೆ. ಅದು ಎಕ್ಸ್ಪೆಕ್ಟೆಡ್ ಇತ್ತು ಅಲ್ಲಿ. ಬಿಕಾಸ್ ರಾಹುಲ್ ಗಾಂಧಿ ಅವರು ಸುಮಾರು ಭಾಳ ದೊಡ್ಡ ಲೀಡ್ನಲ್ಲಿ ಗೆದ್ದಿದ್ದು. ಅದೇ ಲೀಡ್ ಅಥವಾ ಅದಕ್ಕೆ ಹೆಚ್ಚು ಲೀಡ್ ಆಗ್ತಕ್ಕಂಥ ಸಾಧ್ಯತೆ ಅಂತ ಇತ್ತು. ಈಗ ಎಷ್ಟು ಲೀಡ್ ಆಗಿದೆ ಗೊತ್ತಿಲ್ಲ. 2.5. ಸರ್, ಜಾರ್ಖಂಡ್ ಅದೇ ಹೇಳಿದ್ನಲ್ಲ, ಅಲ್ಲಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ಗೆ ನಮಗೆ ತೊಂದರೆ ಕೊಟ್ಟಿದ್ರು. ಚೀಫ್ ಮಿನಿಸ್ಟರ್ ಕರ್ಕೊಂಡು ಹೋಗಿ ಜೈಲಿಗೆ ಹಾಕಿ ಇಸ್ತ್ರಿ ಮಾಡಿ ಹೊರಗೆ ಕರ್ಕೊಂಬರೋದು, ಇಸ್ತ್ರಿ ಮಾಡೋದು, ಹೊರಗೆ ಕರ್ಕೊಂಬರೋದು, ಇವೆಲ್ಲ ಮಾಡಿದ್ರು ಕೂಡ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಅದೇ ಹೇಳ್ತಿರೋದು, ಜಾರ್ಖಂಡ್ನಲ್ಲಿ ಆಗಿರ್ತಕ್ಕಂಥ ಒಂದು ವಿಚಾರ, ಮಹಾರಾಷ್ಟ್ರದಲ್ಲಿ ಅವ್ರ ಗವರ್ನೆನ್ಸ್ ವಿಚಾರ, ಸರ್ಕಾರಗಳು ಮುರಿದು ಸರ್ಕಾರ ಮಾಡಿರ್ತಕ್ಕಂಥ ವಿಚಾರಗಳು, ಪಾರ್ಲಿಮೆಂಟ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏನಾಗಲಿರ್ತಕ್ಕಂಥದ್ದನ್ನ ಈ ಥರ 6 ತಿಂಗಳಲ್ಲಿ ಈ ಥರ ಯಾಕೆ ಓಟ್ ಹಾಕಿದ್ರು ಅಂತಕ್ಕಂಥದ್ದು ಕೂಡ ನನಗೂ ಒಂದು ರಾಜಕೀಯವಾಗಿ ಅದು ಒಂದು ರಿಸರ್ಚ್ ಮಾಡಿ ಮಾತನಾಡಿದ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ. ಬಟ್ ಅಟ್ ಲಾಸ್ಟ್ ಇಫ್ ಪೀಪಲ್ ಹ್ಯಾವ್ ಜೆನ್ಯೂನ್ಲಿ ವೋಟೆಡ್, ಅದ್ರಲ್ಲಿ ಯಾವ ರೀತಿ ಪ್ಲೇಯಿಂಗ್ ಫೀಲ್ಡ್ ಲೆವೆಲ್ ಇದ್ದು ನಾವು ಸೋತಿದ್ರೆ ಜನ ಅವ್ರಿಗೆ ಗೆದ್ದಿದ್ರೆ ವಿ ಆರ್ ರೆಡಿ ಟು ಎಕ್ಸೆಪ್ಟ್ ಹೋಲಾಟೆಡ್. ಸರ್, ಈಗ ಸರ್ಕಾರಕ್ಕೆ ಇರುವಂತ ಈ ಬೇರೆ ಬೇರೆ ಆರೋಪಗಳಿದೆಯಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂಡು ಹೋಗ್ತೀರಾ ಅಥವಾ ಜನ ನಮ್ಗೆ ಓಟ್ ಹಾಕಿದಾರಪ್ಪ ನಾವು ನಡೆದದ್ದೇ ದಾರಿ ಅಂತ ಮುಂದುವರ್ಸ್ಕೊಂಡು ಹೋಗ್ತೀರಾ? ಏನಾಗಿದೆ, ನಾವು ಎಲ್ಲೆಲ್ಲಿ ಗೆಲ್ತೀವಿ ಬರೀ ನಮ್ಮ ಮೇಲೆ ಆರೋಪ ಇರ್ತಾರೆ. ಎಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಗೆಲ್ತತ್ತೆ ಬರೀ ಆರೋಪದಲ್ಲೇ ನಾವಿದ್ದೀವಿ. ಅವ್ರು ಯಾವುದೋ ಆರೋಪ ಅವ್ರಿಗಿಲ್ಲ. ಈಗ ಅದಾನಿದೆ ತಗೊಳ್ಳಿ, ಯಾವುದು ಆರೋಪ ಇಲ್ಲ. ಅವ್ರು ಯಾರೋ BJP ಅವ್ರ ಸಂಬಂಧನೇ ಇಲ್ಲ. ನೋಡ್ರಿ, ಅಮೇರಿಕನ್ ಕೋರ್ಟ್ ಅದಾನಿಯವ್ರ ಮೇಲೆ ಒಂದು ಸ್ಟ್ರಕ್ಚರ್, ಒಂದು ಏನೋ ಕೋರ್ಟ್ ಒಂದು ವರ್ಡಿಕ್ಟ್ ಬರ್ತದೆ. BJP ಹೋಗ್ತಾರಪ್ಪ ಅದನ್ನು ಡಿಫೆಂಡ್ ಮಾಡ್ಕೊಂಡ್ರೆ ಏನು ಸಂಬಂಧ ಅದಕ್ಕೆ? ಯಾಕೆ BJP ಅವರಿಗೆ ಅದಾನಿಯವ್ರಿಗೆ ಏನು ಸಂಬಂಧ ಇದೆ? ಅಲ್ಲಿರ್ತಕ್ಕಂಥ ಫೆಡರಲ್ ಸ್ಟ್ರಕ್ಚರ್, ಅಲ್ಲಿರ್ತಕ್ಕಂಥ ಕೋರ್ಟ್ಗಳು ಆಧಾರವನ್ನು ತಗೊಂಡು ನಾವೇನು ಕೊಟ್ಟಿಲ್ಲ, ಅವರೇ ಹುಡುಕಾಡಿದ್ದಾರೆ. ಈಗ ಅವ್ರದ್ದು ವಾಟ್ಸಪ್ಗಳು ಹ್ಯಾಕ್ ಮಾಡಿದ್ದವ್ರೆ, ಇಮೇಲ್ಗಳು ಹ್ಯಾಕ್ ಮಾಡಿದ್ದವ್ರೆ. ಅಲ್ಲಿರ್ತಕ್ಕಂಥ ಫಾರಿನ್ ಕಂಪ್ನಿಗಳನ್ನ ತಂದುಬಿಟ್ಟು ಬೆನಿಫಿಟ್ ಮಾಡ್ಬೇಕಂತೇಳಿ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಅದಾನಿಯವರು. ಈಗ ಆ ಕೋರ್ಟು ಇವತ್ತು ಉದಾಹರಣೆವಾಗಿ ಅದನ್ನು ಅಲ್ಲಿ ಅವ್ರು ಸ್ಟ್ರಕ್ಚರ್ ಪಾಸ್ ಮಾಡಿ ಇವ್ರನ್ನ ಅರೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ BJP ಹೋಗ್ತಾ ಇರ್ಬೋದು, ಹಿಗ್ಗ ಮುಗ್ಗ ಮಾತಾಡಿ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡಂಥದ್ದು ಏನಿದೆ? ವೈ ಶುಡ್ ದೇ ಡಿಫೆಂಡ್? ಏನು ರೀಸನ್ ಏನು? ಅದಾನಿಯವರಿಗೆ BJPಗೆ ಏನು ಸಂಬಂಧ ಇದೆ? ಇದೇ ತರ ನೀವು 25-30 ಸಾವಿರ ಕೋಟಿ ರೂಪಾಯಿ ಆಧಾರಿತ ಬಿಸ್ನೆಸ್ ಮಾಡ್ತಿದ್ದೀರಾ. ಕರ್ನಾಟಕದಲ್ಲೂ ಸಹ ಇದೆ ಪವರ್ ಶೇರಿಂಗ್ದು ಹಣಕಾಸು ವ್ಯವಹಾರ ಇದೆ ಅವ್ರ ತರಲ್ಲಿ. ಕರ್ನಾಟಕದಲ್ಲಿ ಅವರು ನಿಮ್ಗೆ ಯಾರು ಈ ರೀತಿ ವ್ಯವಹಾರ ನಡೆಸಿಲ್ಲ ಅಂತ ನಿಮ್ಗೆ ಅಶ್ಯೂರ್ ಮಾಡ್ತೀರಾ? 2 ಟರ್ಮ್ ನಿಮ್ ಸರ್ಕಾರ ಇತ್ತು, ವ್ಯವಹಾರ ಮಾಡಿದಾರ ಒಪ್ಪಣ. BJP ಜೊತೆ ಮಾಡಿರೋ, ಕಾಂಗ್ರೆಸ್ ಜೊತೆ ಮಾಡಿರೋ, ನೀವು ಫಸ್ಟ್ ಒಪ್ಕೊಳ್ಳಿದ್ದಾರೆ ಅವ್ಯವಹಾರ ಆಗಿದೆ ಅಂತ. ಅದ್ರ ಕಾಂಗ್ರೆಸ್ನವ್ರು ಇದ್ದಾರೆ, BJP ಆಮೇಲೆ ಚರ್ಚೆ ಮಾಡೋಣ. ದ ಫಂಡಮೆಂಟಲ್ ಪಾಯಿಂಟ್ ಇಸ್ ವೆದರ್ ಈಸ್ ಫ್ರಾಡ್ ಆಗಿ ಬ್ರೇಕ್ ಮಾಡಿದಾರಲ್ಲ. ಕಾಂಗ್ರೆಸ್ ಬ್ರೇಕ್ ಮಾಡಿದಾರ, ಹಿಡ್ಕೊಂಡು ಒಳಗಾದ್ರಿ. BJP ಫ್ರಾಡ್ ಮಾಡಿ ನೀವು ಫಸ್ಟ್ ಫಂಡಮೆಂಟಲ್ ಏನಿದೆ ನಿಮ್ಮ ಪಾಯಿಂಟ್? ವಾಟ್ ಇಸ್ ಯುವರ್ ಫಂಡಮೆಂಟಲ್ ಪಾಯಿಂಟ್? ವೆದರ್ ಯು ಆರ್ ಅಗ್ರಿಂಗ್ ಫ್ರಾಡ್ ಆಗೈತಿಲ್ಲ, ಫ್ರಾಡ್ ಆಗಿಲ್ಲ ಅಂತ ನೀವೇ ಮಾಡೋದು. ಸ್ಟಾಕ್ ಎಕ್ಸ್ಚೇಂಜ್ಗಳು ಬಿದ್ದಿರೋ ಸ್ಟಾಕ್ ನಾನು ಸ್ವಲ್ಪ ಬಿಸ್ನೆಸ್ ಕೂಡ ನನಗೂ ಮಾಹಿತಿ ಇದೆ. ನಾವು ಯಾರನ್ನ ಸ್ವಲ್ಪ ಗಟ್ಟಿಯಾಗಿ ಬೇಕು ಚರ್ಚೆ ಮಾಡೋದು. ಸ್ಟಾಕ್ಸ್ ಓವರ್ ನೈಟ್ ಬಿದ್ದಿರೋ ಸ್ಟಾಕ್ಸು 2 ದಿವಸಕ್ಕೆ ಮತ್ತೆ ರಿಕವರಿ ಆಗ್ಬಿಡ್ತಾವೆ ಸ್ಟಾಕ್ಸ್. ಇದ್ರ ಬಗ್ಗೆ ನಾವು ಆಳವಾಗಿ ಮಾತಾಡ್ಬೋದು, ಬಟ್ ಬೇಡ ಈ ಚರ್ಚೆ ಇನ್ನೊಂದ್ಸಲ ಯಾವಾಗ ಸಿಗಲಿ. ಈ ಚರ್ಚೆ ಸಾರ್ವಜನಿಕವಾಗಿ ಆದರೆ ಜನಕ್ಕೆ ಅರ್ಥ ಆಗಲಿ ಅನ್ನೋದು ಇದನ್ನು. ಇದು ಬ್ಲೇಮ್ ಗೇಮ್ ಅಲ್ಲ ಸರ್. ಇದು ನನಗೂ ಎಲ್ಲರಿಗೂ ಕಂಟ್ರಿ ಇಂಟ್ರೆಸ್ಟ್ ಇದೆ. ಪೊಲಿಟಿಕಲ್ ಪಾರ್ಟಿ ML ಬರ್ತಾರೆ, ನಾವು ಕಂಟ್ರಿ ಇಂಟ್ರೆಸ್ಟ್ನಲ್ಲೂ ಮಾತನಾಡಬೇಕು, ಪೊಲಿಟಿಕಲ್ ಪಾರ್ಟಿ ಹಿತಾಸಕ್ತಿ ತಗೊಂಡು ಮಾತಾಡಬೇಕು. ಒಂದೇ ಪೊಲಿಟಿಕಲ್ ಪಾರ್ಟಿ ಗ್ರೇಟು, ಅದೇ ಭಾಳ ಕಾಪಾಡ್ತದೆ. ಮೋಸ ಮಾಡಿ ಸುಮ್ಮನೆ ಜನಕ್ಕೆ ಸುಳ್ಳು ಹೇಳ್ತಕ್ಕಂಥದ್ದು ಪಾರ್ಟಿಗಳ ಬಗ್ಗೆ ಚರ್ಚೆ ಬಹಿರಂಗವಾಗಬೇಕೆಂಬ ಉದ್ದೇಶ. ಹೌ ಡಿಡ್ ಓವರ್ ನೈಟ್ ದಿ ಅಗೇನ್ ಶೇರ್ ಮಾರ್ಕೆಟ್ ಕಮ್ ಬ್ಯಾಕ್? ಏನು ರೀಸನ್ನು?
ಶೇರ್ ಮಾರ್ಕೆಟ್ ಇನ್ಕ್ರೀಸ್ ಆಗ್ಬೇಕಂದ್ರೆ ಒಂದು ಮಾನದಂಡಗಳಿದಾವೆ. ಓವರ್ನೈಟ್ ಅದೇ ಶೇರ್ ಬಿಡ್ತದೆ, ಅದೇ ಶೇರ್ ಎದ್ದು ಬಿಡ್ತದೆ. ಏನು ರೀಸನ್ ಏನು? ಇದ್ರ ಬಗ್ಗೆ ಸ್ವಲ್ಪ ಕೇಳಿ ನಾವು ಮಾತನಾಡ್ಬೇಕಲ್ಲ. ಈಗ ಡ್ರಾಪ್ ಆಯಿತು ಅಂತಂದ್ರೆ ಯಾವುದೇ ಒಂದು ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಕಂಡಿರ್ತಕ್ಕಂಥದ್ದು ಇಂಡಸ್ಬರ್ಗ್ 106 ಸಿಲ್ ಹೇಳ್ತು. ಇಂಡಸ್ಬರ್ಗ್ ಕಂಟಿನ್ಯೂಸ್ ಆಗಿ ಹೇಳಕತ್ತದೆ, ಬ್ಲೂಮ್ಬರ್ಗ್ ಕೂಡ ಕಂಟಿನ್ಯೂಸ್ ಆಗಿ ಹೇಳಕತ್ತದೆ. ಅವೆಲ್ಲ ಇಂಟರ್ನ್ಯಾಷನಲ್ ಏಜೆನ್ಸಿಗಳೆಲ್ಲ ಸುಮ್ಮನೆ ಪುಕ್ಷೇಟ್ ಏಜೆನ್ಸಿಗಳು. ಅವ್ರೇನ ಮೋದಿ ಸಾಹೇಬರಿಗೆ ಗ್ರೇಡ್ ಕೊಟ್ಟರೆ ನಂಬರ್ ಒನ್ ತಿಳ್ಕೊಂಡು ಹೇಳ್ತೀರಿ. ಅವ್ರೇನ ವಿರುದ್ಧ ಕೊಟ್ಬಿಟ್ರೆ ಎಲ್ಲ ದೇಶದ್ರೋಹಿಗಳು, ಬಿಸ್ನೆಸ್ ಮ್ಯಾನ್ಗಳು ಮುಗಿಸಾಕೊಂಡವೆ. ಈ ಥರದ್ದು ವಾದಗಳನ್ನ ನೋಡ್ರಿ, ಎಲ್ಲ ಸರ್ಕಾರಗಳಲ್ಲಿ ತಪ್ಪಾಗಿದ್ದಾವೆ. ಅದನ್ನ ಗ್ರೇಸ್ಫುಲ್ ಆಗಿ ಒಪ್ಕೋಬೇಕು. ಗ್ರೇಸ್ಫುಲ್ ಆಗಿ ಒಪ್ಕೊಳ್ಳಾರಂಗೆ ಬರೀ ಸುಳ್ಳು ಹೇಳ್ಕೊಂಡು ತಿರುಗಾಡಿ ಏನು ನಿಮಗೇನು ಅನುಕೂಲ ಆಗೈತೆ? ಮೋದಿ ಸಾಹೇಬ್ ಇನ್ನ 5 ವರ್ಷ ಪ್ರೈಮ್ ಮಿನಿಸ್ಟರ್ ಆದರೆ ಬಡವ್ರಿಗೆ ಏನು ಅನುಕೂಲ ಆಗಿದೆ? ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ. ಪಾಲಿಸಿಯಿಂದ ಯಾರು ಸಾವಿರಾರು ಜನಕ್ಕೆ ಬಡವ್ರಿಗೆ ಅನುಕೂಲ ಆಗಿದೆ ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಏನು ಪೊಲಿಟಿಕ್ಸ್ ಒಂದೇ ಮಾನದಂಡ, ಗೆಲುವೇ ಮಾನದಂಡ ಆಗೋದಲ್ಲ ದೇಶದಲ್ಲಿ. ಗೆಲುವೇ ಮಾನದಂಡ ಆಗೋದಿಲ್ಲ. ಇವತ್ತು ಮೋಸ್ಟ್ ಪ್ರಾಬಲಿ ಒನ್ ಆಫ್ ದ ಫೈನೆಸ್ಟ್ ಸೈಲೆಂಟ್ ಪರ್ಸನ್ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಯಾಕಂದ್ರೆ ಅವ್ರು ಪಬ್ಲಿಸಿಟಿನೇ ತಗೊಳ್ಳಿಲ್ಲ. ಆ ಪುಣ್ಯಾತ್ಮ ಒಂದು 5 ರೂಪಾಯಿದು ಪಬ್ಲಿಸಿಟಿ ತಗೊಳ್ಳಿಲ್ಲ. ಇಲ್ಲಿ 7,000 ಕೋಟಿ ಸರ್ಕಾರದ ಪಬ್ಲಿಸಿಟಿ ತಗೊಂಡು ನೀವು ಕೊಡ್ಲಿಲ್ಲ, ಅವ್ರು ತಗೊಂಡಿಲ್ಲ. ನಾವು ಕೊಡ್ಲಿಲ್ಲ ಅನ್ನೋದಕ್ಕೂ ನಾವು ಅಬ್ಸರ್ವೇಷನ್ ಅಲ್ಲ. ವಿ ಡಿಡ್ ಮಿಸ್ಯೂಸ್. ನೋಡ್ರಿ, ಅವ್ರು ಯಾವಾಗಲೂ ನೀವು ನೋಡ್ರಿ ಎಷ್ಟು ಫಾರಿನ್ ವಿಸಿಟ್ಸ್ ಹೋಗಿ ಬಂದಾರೆ, ಎಷ್ಟು ಪ್ರೆಸ್ ಮೀಟ್ ಮಾಡಿದ್ದಾರೆ. ಅವ್ರೆಲ್ಲ ಫಾರಿನ್ ವಿಸಿಟ್ಗೆ ಹೋಗಿ ಬಂದಲ್ಲಿ ಎಷ್ಟು ಪ್ರೆಸ್ ಮೀಟ್ ಮಾಡಿದ್ದಾರೆ? ಮನಮೋಹನ್ ಸಿಂಗ್ ಬಗ್ಗೆ ಚರ್ಚೆ ಮಾಡ್ತಾರಾ? ಆಮೇಲೆ ಎಲ್ಲಿ ಯಾರು ಕ್ವಶನ್ ಮಾತಾಡಲ್ಲ, ಅಲ್ಲಿ ಫಾರಿನ್ ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ. ಮಾಡಿ ಕೇಳ್ರಿ ನಮ್ಮ ಮೋದಿ ಸಾಹೇಬರಿಗೆ. ನಾವು ಇದನ್ನ ಹೇಳ್ತಿದ್ದೀವಲ್ಲ, ಸತ್ಯನ ಹೊರಗೆ ಬರ್ಬೇಕಂತಂದ್ರೆ ನೀವು ಹೇಳಿದ್ ಕೇಳಬಾರ್ದು. ಜನಕ್ಕೆ ಬೇರೆ ಕೇಳಿದ ಪ್ರಶ್ನೆ ಉತ್ತರ ಕೊಟ್ಟರೆ ಗೊತ್ತಾಗ್ತದೆ ನೀವು ಎಷ್ಟು ಸರಿ ಹೇಳ್ತೀರಿ ಸುಳ್ಳು ಹೇಳ್ತೀರಿ ಅಂತ ಹೇಳಿ. ನಿಮ್ದೇ ನೀವು ಹೇಳ್ಕೊಂಡು ಹೋದ್ರೆ ಕೋರ್ಟ್ ಅಂದಮೇಲೆ 2 ಕಡೆ ಕೇಳ್ಬೇಕಲ್ಲ. ಒಂದು ಸೈಡ್ ಕೇಳಿದ್ರೆ ಹೆಂಗಾಗುತ್ತೆ? ನಿಮ್ಮ ಜೋಶಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ ಹುಬ್ಳಿನಲ್ಲಿ, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಹೀನಾಗಿ ಸೋಲುಕೊಂಡಿದೆ, ಮೈತ್ರಿಯೊಂದಿಗೆ ಸ್ಥಳೀಯ ಪಕ್ಷವು ಕಾಂಗ್ರೆಸ್ ಮುಳುಗೋಗಿದೆ. ಮೊದಲು ನಾವು ಹೇಳಿದ್ವಿ ನೀವು ಕಾಂಗ್ರೆಸ್ ಸೇರ್ಬಿಟ್ಟು ನೀವು ಹಾಳಾಗ್ತೀರ ಅಂತ. ಈಗ ನೀವು ಹಾಳಾದ್ರೆ ಅವರು ಮುಳುಗಿದ್ದಾರೆ ಅಂತ ಒಂದು ಕಮೆಂಟ್. ಏನು ಗುರುತಂದ್ರೆ ಅವ್ರು ಪಿಕ್ಚರ್ ಹೊಡೋದು ನಮ್ಮ ಹಳ್ಳಿ ಒಂದು ಭಾಷಣ ಕೂಡಿದ್ದು ಹಿಂಗೆ ಬಾಚಿದ್ರು ಚಂದ ಅಂತಾರೆ. ಆ ಥರ ಇದೆ ಅವ್ರದ್ದು. ಸೊ ಪಿಕ್ಚರ್ ಟೈಮಲ್ಲಿ ಏನು ಹೇಳಿದ್ರೆ ನಮಗೆ ಡಿಫೀಟಲ್ಲಿ ನಾವು ಒಪ್ಕೊಳ್ತೀವಿ. ಯಾವಾಗಲೂ ಗೆದ್ದಲ್ಲಿ ನಮ್ಮಲ್ಲಿ ಹ್ಯೂಮಿಲೇಷನ್ ಇರಬೇಕು. ವಿ ಶುಡ್ ಬಿ ಮೋರ್ ಹಂಬಲ್. ಯಾವಾಗಲೂ ಗೆಲುವು ಮನುಷ್ಯನಿಗೆ ಒಂದು ಜಾಸ್ತಿ ಸೊಕ್ಕು ಮೆರೆಯಂಥ ಮಾತುಗಳು ಮಾತಾಡೋದು ಏನಿದೆ? ಪೊಲಿಟಿಕ್ಸ್ ಇಸ್ ಓನ್ಲಿ ವಿನ್ನಿಂಗ್. ಡೆಮೋಕ್ರಸಿನ ಜನ ಗೆಲ್ಲಿಸ್ತಾರೆ, ಸೋಲಿಸ್ತಾರೆ. ನಾವಿಲ್ಲಿ ಹೆಂಗೆ ಪವರ್ಫುಲ್ ಆಗ್ತೀವಿ ನನಗೆ ಇನ್ನೂ ಅರ್ಥ ಆಗ್ತಲ್ಲ. ಪ್ರಿಸ್ಟೇಜ್ ಅಂತಕ್ಕಂಥ ವರ್ಡ್ ನನಗೆ ಪೊಲಿಟಿಕ್ಸ್ನಾಗ ಸೆಟ್ಟೇ ಆಗ್ಬೋದು. ಏನು ಪ್ರಿಸ್ಟೇಜ್ ಇದೆ? ಸೋಲ್ತೀವಿ, ಗೆಲ್ತೀವಿ. ಇವತ್ತು ಗೆದ್ದಿರ್ಬೋದು, ನಾಳೆ ಸೋಲ್ತೀವಿ. ಸೋಲು ಕಾಯಂ ಇದೆ. ಯಾರನ್ನ ಸಾಹೇಬರಿಗೆ ಇಲ್ಲ ರಾಜಕಾರಣ. ಬಟ್ ದ ವೇ ಯು ಪೋರ್ಟ್ರೇ, ದ ವೇ ಯು ಸ್ಪೀಕ್, ಐ ಥಿಂಕ್ ಎಲ್ಲೋ ನ್ಯೂ ಜನ್ರೇಷನ್ಗೆ ಹೊಸ ರಾಜಕೀಯಕ್ಕೆ ಒಂದು ನಾಂದಿ ಆಡಬೇಕು, ಎಲ್ಲೋ ಒಂದು ಚೇಂಜ್ ಆಗಬೇಕು ಅನ್ನೋದನ್ನು ನಂದಿರ್ತಕ್ಕಂಥದ್ದು ಇನ್ನೊಂದು ಫೀಲಿಂಗ್. ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ರೆಸ್ ಯು. ಮೇಟ್ ಬಿ ನಾಟ್ ರಿಲೇಟೆಡ್ ಟು ದಿಸ್, ಬಟ್ ರಿಯಲಿ ಆನೆಸ್ಟ್ಲಿ ಇದು ಆಗಬೇಕನ್ನೋ ನನ್ನ ಇಚ್ಛೆ. ಇದು ಮಹಾರಾಷ್ಟ್ರದಲ್ಲಿ ಜನರಲ್ ಆಗಿ ಧಾರ್ಮಿಕ ಧ್ರುವೀಕರಣದ ಏನಾದ್ರು ಸಾಕ್ತಾ ಇದೆಯಾ ಅಂತ ಆರ್ ಎಸ್ ಎಸ್ ವಿಚಾರವಾಗಿ ACC ಅಧ್ಯಕ್ಷರು ಮಾತಾಡಿದ್ರಲ್ಲ, ಅದೇನಾದ್ರು ಪೆಟ್ಟು ಬೀಳ್ತಾರೆ ಗೊತ್ತಿಲ್ರಿ. ನಾನು ಅದೇ ಹೇಳ್ತೀನಿ, ನನಗೆ ಇನ್ನಾದ್ರು ನೋಡ್ರಿ, ಇಲ್ಲಿ IIT ಮುಂಬೈ 38% ಜನಕ್ಕೆ ಕೆಲಸ ಇಲ್ಲ. ಎಂಪ್ಲಾಯ್ಮೆಂಟ್ ಇಶ್ಯೂ ಇದೆ. ಏನು ಅದು ಯಾವ ಬೇಸಿಸ್ ಮೇಲೆ ಓಟ್ ಕೇಳಕ್ಕೆ ಗೆದ್ದರೆ ಗೊತ್ತಿಲ್ಲ ನಮಗೆ. ಈಗ ಕಾಂಗ್ರೆಸ್ ನೀವು ಹೋಲಿ, BJPದು ಕಳೆದ ಬಾರಿ ಇರ್ತಕ್ಕಂಥ ಮ್ಯಾನಿಫೆಸ್ಟೋ ತೆಗೆದು ನೋಡಿ, ಈಗಿರ್ತಕ್ಕಂಥ ಮ್ಯಾನಿಫೆಸ್ಟೋ ನೋಡಿ, ಏನು ಬೇಸಿಸ್ ಮೇಲೆ ಓಟ್ ಕೇಳಿದ್ರೆ ಅಂತ ಕೇಳ್ರಿ. ಹೇಳ್ತಾರೆ ನೋಡ್ರಿ, ಮೋದಿ ಸಾಹೇಬ್ರ ನೋಡಿ ಓಟ್ ಹಾಕಿ ಅಂತ ಹೇಳಿಲ್ಲ ಅಂತಂದ್ರೆ ನಾನು ತಲೆ ಪರ್ಸೆಂಟ್ ಹೇಳ್ಬಿಡ್ತೀನಿ. ಇದೇ ಮಾತಾಡೋದು ಅವ್ರು ಇದೇ ಹೇಳ್ತಾರೆ, ನಮಗೆ ಮೋದಿ ನೋಡಿ ಓಟ್ ಹಾಕಿರ. ಅಲ್ಲಪ್ಪ 6 ತಿಂಗಳಿಂದ ನೀವು ಮೋದಿ ನೋಡಿ ಓಟ್ ಹಾಕಲಿಲ್ಲ, ಈಗ 6 ತಿಂಗಳ ಅಂತದೇನಾಯ್ತು? ಏನೆಲ್ಲ ಎಲ್ಲ ಬಡತನ ನಿರ್ಮೂಲನೆ ಆಗ್ಬಿಡುತ್ತೆ 6 ತಿಂಗಳಲ್ಲಿ. ಅದಕ್ಕೆ ಹೇಳ್ತೀವಿ, ಎಲ್ಲೋ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಬೇಕು. ಇಲ್ಲದ್ರೆ ಕನ್ಫ್ಯೂಸಿಂಗ್ ಅನ್ನ ಇರಬೇಕು ಅಲ್ವಾ? ಅಥವಾ ಎಲ್ಲೋ ಒಂದು ಜಾಗದಲ್ಲಿ ಈಕ್ವಲ್ ಪ್ಲೇಯಿಂಗ್ ಗ್ರೌಂಡ್ ಇಲ್ಲಾರಂಗೆ ಎಲೆಕ್ಷನ್ ಮಾಡ್ತಿರ್ಬೋದು ಅಂತ ನನ್ನ ವಾದ. ಐ ಮೇಟ್ ಬಿ ರಾಂಗ್ ಆಲ್ಸೋ. ಥ್ಯಾಂಕ್ ಯು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.